ನಮಸ್ಕಾರ. ಧೈರ್ಯ ಅಂದ್ರೆ ಏನು ರೀ? ಭಾಳಷ್ಟು ಮಂದಿ ಭಾಳಷ್ಟು ಹೇಳ್ತಾರೆ ಧೈರ್ಯದ ಬಗ್ಗೆ. ಹೊಡೆದಾಡುವುದೇ ಧೈರ್ಯ, ಭಯ ಬೇಡ, ಹೊಡೆದಾಡೋದು ಅದು ಧೈರ್ಯ. ಆ ನಂತರ ಜೋರಾಗಿ ಸಿಟ್ಟಿನಿಂದ ಚೀರಾಡೋದು ಧೈರ್ಯ. ಯಾವುದು ಧೈರ್ಯ ಇಲ್ಲಿ ನಿಜವಾದದ್ದು? ಅವಲ್ಲ ಧೈರ್ಯ. ಹೊಡೆದಾಡೋದಲ್ಲ, ಜೋರಾಗಿ ಸಿಟ್ಟಿನಿಂದ ಚೀರಾಡೋದಲ್ಲ, ಅದು ಧೈರ್ಯ ಅಲ್ಲ. ಧೈರ್ಯ ಯಾವುದಂದ್ರೆ ಜೀವನದ ಒತ್ತಡಗಳನ್ನು ನಾವೇನು ತಡ್ಕೊತೀವಲ್ಲ, ತಡ್ಕೊಂಡು ಜೀವನ ಸಾಗಿಸ್ತೀವಲ್ಲ, ಅದು ಧೈರ್ಯ. ಮತ್ತು ಆ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಸಮಾಧಾನದಿಂದ ಸ್ವೀಕರಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಲ್ಲ, ಅದು ಧೈರ್ಯ. ಜೀವನದಲ್ಲಿ ಈ ಸೌಲಭ್ಯಗಳಲ್ಲಾರ್ದಂಥ ಸಮಯದಲ್ಲಿ ಸಾಧಿಸಿ ತೋರಿಸ್ತೀವಲ್ಲ, ಅದು ಧೈರ್ಯ. ಹೊಡೆದಾಡೋದೇನ್ರಿ? ಮೂರ್ಖರು ಹೊಡೆದಾಡ್ತಾರೆ, ಹುಚ್ಚನು ಹೊಡೆದಾಡ್ತಾನೆ, ಹುಚ್ಚನು ಒದ್ರಾಡ್ತಾನೆ. ತನ್ನ ಮೇಲೆ ತಾನು ನಿಯಂತ್ರಣ ಇಲ್ಲ. ಸಿಟ್ಟಾದಂಥ ಸಂದರ್ಭದಲ್ಲಿ ನೋಡ್ರಿ, ಎಲ್ಲರಿಗೆ ನನ್ನ ಹಿಡ್ಕೊಂಡಿರೋದು, ನನಗೆ ಸಿಟ್ಟು ಬಂತಂದ್ರೆ, ನಿಮ್ಗೆ ಸಿಟ್ಟು ಬಂತಂದ್ರೆ ನಾವು ಏನಾಗಿರ್ತೀವಿ ನಮಗೆ ಗೊತ್ತಿರೋದು. ನಮ್ಮ ಮೇಲೆ ನಮ್ಮ ನಿಯಂತ್ರಣ ಹೋಗಿಬಿಟ್ಟಿರ್ತದೆ ಅವಾಗ. ಅದು ಧೈರ್ಯ ಅಲ್ಲ. ಕೆಲವೊಬ್ರು ಅಂತಾರೆ ಕತ್ತಲಲ್ಲಿ ನಡೆದುಕೊಂಡು ಹೋಗುವುದು ಧೈರ್ಯ ಇರಬಹುದು, ಆದರೆ ಅದು ಪರಿಪೂರ್ಣ ಧೈರ್ಯ ಅಲ್ಲ. ಕೆಲವೊಬ್ರು ಕತ್ತಲಕ್ಕೆ ಭಯ ಪಡ್ತಿರ್ತಾರೆ, ಆದ್ರೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸರಿಯಾಗಿ ನಿಭಾಯಿಸ್ತಿರ್ತಾರೆ. ಅವ್ರು ನಿಜವಾಗ್ಲೂ ಧೈರ್ಯವಂತರು. ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸುವುದು ನಿಜವಾದ ಧೈರ್ಯ. ಅದು ಬಿಟ್ಟು ನಾವು ಬೇರೆ ಬೇರೆದಕ್ಕೆ ಧೈರ್ಯ ಅಂತೇವೆ. ಇಲ್ಲಿ ಗೆಳೆಯರ ಬಳಗದಾಗ ಕೆಲವೊಂದು ಸಾರಿ ಭಾಳ ತಪ್ಪಾಗ್ತಿರ್ತಾವೆ. ಏನಂದ್ರೆ ಧೈರ್ಯ ಇದ್ರು ನೋಡಮ್ಮ ಹಿಂಗೆ ಮಾಡಿ ಹಂಗೆ ಮಾಡಿ ಪ್ರೇರಣೆಗಳು ನೀಡ್ತಾರೆ ನಮ್ಗೆ ತಪ್ಪು ದಾರಿಯಲ್ಲಿ ನಡೆಯೋಕ್ಕೆ. ಅದಕ್ಕೆ ಅದು ಧೈರ್ಯ ಅಲ್ಲ, ಅದು ಬದುಕನ್ನು ಹಾಳು ಮಾಡೋಂಥ ಕೆಲಸಗಳು. ಈಗ ಅಪರಾಧಿಗಳಿಗೆ ಜೈಲಿನಲ್ಲೂ ಇದಾಗ್ತಾರೆ. ಆವೇಶದಲ್ಲಿ ಅಪರಾಧಿ ಯಾವಾಗ ಇರ್ತಾನೆ? ಆವೇಶದಲ್ಲಿ ಮಾಡಿದ ತಪ್ಪಿಗೆ ಅಪರಾಧಿಯಾಗಿರ್ತಾನೆ ನಾವು. ಅದು ವೀರಾವೇಶ ಅಲ್ಲ. ಏನೋ ಜಗಳ ಮಾಡಿರ್ತಾನೆ, ಹೊಡೆದಿರ್ತಾನೆ, ಬಡ್ದಿರ್ತಾನೆ, ಕೊಲೆ ಮಾಡಿರ್ತಾನೆ, ಏನೋ ಮಾಡಿರ್ತಾನೆ. ಆದ್ರೆ ಅದರ ಅರಿವು, ಸಂಪೂರ್ಣ ಅರಿವು ಅವನಿಗಿರಲ್ಲ. ಇತ್ತು ಅಂದ್ರೆ ಅವ ಅದು ಕೆಲಸ ಮಾಡ್ತಿರ್ಲಿಲ್ಲ. ಅರಿವಿಲ್ಲದೆ ಮಾಡಿರ್ತಕ್ಕಂಥ ಕೆಲಸ ಅದು. ಅದಕ್ಕೆ ಅವನಿಗೆ ಪಶ್ಚಾತ್ತಾಪ ಭಾಳಷ್ಟು ಸಿಗ್ತದೆ. ಅದು ಅವನಿಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತವೆ. ಅದಕ್ಕೆ ಅದು ನಿಜವಾದ ಧೈರ್ಯ ಅಲ್ಲ. ಧೈರ್ಯ ಏನಂದ್ರೆ ನಮ್ಮ ಜೀವನವನ್ನು ನಾವು ನಿಭಾಯಿಸ್ಕೊಂಡು ಹೋಗೋದು. ಬೇಕಾದ ಸಮಸ್ಯೆ ಬರಲ್ಲ, ನಿಭಾಯಿಸ್ಕೊಂಡು ಹೋಗೋದು. ಮತ್ತು ನಾವು ಎಷ್ಟೇ ಒತ್ತಡಗಳು ಬಂದಂಥ ಸ್ಥಿತಿಯಲ್ಲಿ ಆ ಒತ್ತಡಗಳನ್ನು ಸಹಿಸಿಕೊಂಡು ಸಮಾಧಾನದಿಂದ ನಿಭಾಯಿಸ್ತೀವಲ್ಲ, ಅದು ಧೈರ್ಯ. ಇದು ಎಲ್ಲಿ ಕಾಣ್ತದಂದ್ರೆ ಕುಟುಂಬದ ಯಜಮಾನದಲ್ಲಿ ಕಾಣ್ತದೆ ನೋಡ್ರಿ. ಒಂದು ಕುಟುಂಬ, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಯಜಮಾನನಲ್ಲಿ ಧೈರ್ಯ ಕಾಣ್ತದೆ. ಯಾರ ಬಲ್ಲಿ ಧೈರ್ಯ, ಇಂಥ ಧೈರ್ಯ ಅದ ಅವರೇ ಕುಟುಂಬದ ಯಜಮಾನರಾಗ್ತಾರೆ. ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಕುಟುಂಬದಲ್ಲಿ ನೂರಾರು ಮನಸ್ಸುಗಳಿದಾವೆ, ಅನೇಕ ಮನಸ್ಸುಗಳು, ಕನಿಷ್ಠ ಒಂದು 4-5 ಮನಸ್ಸುಗಳು, 4-5 ವ್ಯಕ್ತಿಗಳಿಂದ ಒಂದು ಕುಟುಂಬ ಆಗ್ಯದ. ಆ 4-5 ವ್ಯಕ್ತಿಗಳ ಸಮಸ್ಯೆಗಳನ್ನು ಕೇಳಬೇಕು, ಬಗೆಹರಿಸ್ಬೇಕು, ಸಮಾಧಾನ ಮಾಡಬೇಕು, ಅವ್ರಿಗೆ ಅಂದಿದ್ದು ಅನ್ಸ್ಕೋಬೇಕು. ಕೆಲವೊಂದು ಸಾರಿ ಅವ್ರ ಮೇಲೆ ರೇಗಾಡೋದು ಕೆಲಸನೂ ಮಾಡ್ತಾನೆ. ಆ ರೇಗಾಡೋದು ಎದಕ್ಕಂದ್ರೆ ಅಲ್ಲೊಂದು ನಿಯಂತ್ರಣ ತರೋ ಸಲುವಾಗಿ ರೇಗಾಡ್ತಾನೆ ಹೊರತು ಉದ್ದೇಶಪೂರ್ವಕ ಅವ್ರಿಗೆ ನೋವು ಮಾಡ್ಬೇಕಂತ ರೇಗಾಡಲ್ಲ. ಆ ಕುಟುಂಬದಲ್ಲಿ ಒಂದು ನಿಯಂತ್ರಣ ಬೇಕಾಗಿರ್ತದೆ, ಅದಕ್ಕೆ ರೇಗಾಡ್ತಿರ್ತಾನೆ. ಆ ರೇಗಾಡೋದನ್ನ ಎಷ್ಟು ರೇಗಾಡ್ಬೇಕು, ಎಷ್ಟು ಪ್ರಮಾಣದಾಗ ರೇಗಾಡ್ಬೇಕು ಅನ್ನೋದು ಅದಕ್ಕೆ ಗೊತ್ತಿದ್ದು ರೇಗಾಡೋದು. ಸಿಟ್ಟಿನಿಂದ ಒದ್ರಾಡೋದು ಅದು ಬೇರೆ, ರೇಗಾಡೋದು ಬೇರೆ. ಅಲ್ಲಿ ಅರಿವಿರಲ್ಲ, ಇಲ್ಲಿ ಅರಿವಿರ್ತದೆ. ಅದು ನಿಜವಾದ ಧೈರ್ಯ. ಆ ರೀತಿ
ಬದುಕುವನ್ನು ಎಲ್ಲರನ್ನ ತಗೊಂಡು ಹೋಗುವಂಥ ಒಂದು ತಾಳ್ಮೆ, ಬದುಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅರಿತುಕೊಂಡು ಸಮಾಧಾನ ಹುಡುಕುವ ತಾಳ್ಮೆ ಏನದ ಅದು ಧೈರ್ಯ. ಅದು ನಿಜವಾದ ಮನುಷ್ಯನ ಧೈರ್ಯ. ಕಷ್ಟದಲ್ಲಿ ಎದೆಗುಂದದೆ ಛಲದಿಂದ ಮುನ್ನುಗ್ಗುವುದಿದೆಯಲ್ಲ, ಅದು ಧೈರ್ಯ. ಈ ರೀತಿ ನಾವು ಈ ರೀತಿ ಧೈರ್ಯವಂತರಾಗಬೇಕು ಹೊರತು ಹುಚ್ಚದಂತೆ ಹೊಡೆದಾಡೋದು ಒದರಾಡೋದು ಮಾಡೋದು ಧೈರ್ಯ ಅಲ್ಲ. ಈ ರೀತಿ ಧೈರ್ಯವಂತರಾದರೆ ನಮ್ಮ ಬದುಕಿನಲ್ಲಿ ಆ ಧೈರ್ಯ ಒಂದು ಶಕ್ತಿಯಾಗಿ ನಮಗೆ ಮುನ್ನುಗ್ಗಲಿಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಧನ್ಯವಾದಗಳು.